ಇನ್ನು ಕೋಗಿಲು ಲೇಔಟ್ನಲ್ಲಿ ಕನ್ನಡಿಗರಿಗೆ ಮಾತ್ರ ಮನೆಯನ್ನ ಕೊಡಿ, ಅಕ್ರಮ ವಲಸಿಗರಿಗೆ ಯಾವುದೇ ಕಾರಣಕ್ಕೂ ಮನೆಯನ್ನ ಕೊಡಬಾರದು. ಕೋಗಿಲು ಲೇಔಟ್ನಲ್ಲಿ ಯುವ ಕರ್ನಾಟಕ ವೇದಿಕೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಹೊರಗಿನವರಿಗೆ ಮನೆ ಕೊಡಬೇಡಿ ಅನ್ನುವಂಥದ್ದು ಇವ್ರು ಮಾಡ್ತಾ ಇರುವಂತಹ ಆಗ್ರಹ. ಕೇವಲ ಕನ್ನಡಿಗರಿಗೆ ಮಾತ್ರ ಮನೆ ಕೊಡಿ. ಕೋಗಿಲು ಲೇಔಟ್ನಲ್ಲಿ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಹೊರಗಿನವರಿಗೆ ಮನೆಯನ್ನ ಕೊಡಬೇಡಿ. 15ರಿಂದ 20ಕ್ಕೂ ಹೆಚ್ಚು ಕಾರ್ಯಕರ್ತರು ತಮ್ಮ ಪ್ರತಿಭಟನೆಯನ್ನ ಮೂಲಕ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮನೆ ಕಳೆದುಕೊಂಡವರ ಜೊತೆ ಕಾರ್ಯಕರ್ತರು ಸಂವಾದ ಕೂಡ ಮಾಡಿದ್ದಾರೆ. ದೇಶದಲ್ಲಿ ಅಕ್ರಮವಾಗಿ ನೆಲೆಸಿ ಐಡಿ ಕಾರ್ಡ್ಗಳನ್ನ ಪಡಿತಾ ಇದ್ದಾರೆ. ಇವರಿಗೆಲ್ಲ ಆಧಾರ್ ಕಾರ್ಡು, ವೋಟರ್ ಐಡಿ ಯಾರು ಕೊಡ್ತಾ ಇದ್ದಾರೆ? ಅಕ್ರಮ ವಲಸಿಗರ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕು. ಕೋಗಿಲು ಲೇಔಟ್ನಲ್ಲಿ ಯುವ ಕರ್ನಾಟಕ ವೇದಿಕೆ ಮಾಡ್ತಾ ಇರುವಂತಹ ಆಗ್ರಹ ಇದು. ಯಾವುದೇ ಕಾರಣಕ್ಕೂ ಕನ್ನಡಿಗರನ್ನ ಹೊರತುಪಡಿಸಿ ಬೇರೆಯವರಿಗೆ, ಬೇರೆ ಕಡೆಯಿಂದ ಬಂದಂತವರಿಗೆ ಮನೆಯನ್ನ ಕೊಡಬಾರದು ಅಂತೇಳಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಏನ್ ನಡೀತಾ ಇದೆ, ಯಾವ ಭಾಷೆಯವರು ಯಾವ ಧರ್ಮದವರು ಅನ್ನೋದು ನಮಗ್ ಬೇಡ. ಇಲ್ಲಿ ಒಂದು ಜನಸಾಮಾನ್ಯರಿಗೆ ಅನ್ಯಾಯ ನಡೆದಿದೆ. ಊಟ ಕೊಡ್ತಾರೆ ಸರ್ ನಮ್ಗೆ. ಅವರು ನಮ್ಮಿಂದ ಇದ್ದಾರೆ ಸರ್, ಇವಾಗೂ ಇದ್ದಾರೆ. ಇವಾಗ ಊಟ ತರ್ತಾರೆ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ದೇಶ ಭಾರತ, ನನ್ನ ಬೇರು ಕನ್ನಡ. ಇದರಿಂದ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕನ್ನಡಿಗರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಕರ್ನಾಟಕ ಸರ್ಕಾರ. ಅದನ್ನು ಬಿಟ್ಟು ನಾನೊಬ್ಬ ಭಾರತೀಯ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ಬಾಂಗ್ಲಾ ಬಾರ್ಡ್ರಿಂದ ನುಸುಳ್ಕೊಂಡು ಕರ್ನಾಟಕಕ್ಕೆ ಬಂದು ಸೇರ್ಕೊಳ್ತಾ ಇದ್ದಾರೆ, ಕರ್ನಾಟಕ ಸರ್ಕಾರ ಆಗಿರ್ಬೋದು, ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕಾಗ್ತದೆ. ಏನಂದರೆ, ನಮ್ಮ ಸರ್ಕಾರ ಕರೆಕ್ಟಾಗಿದ್ದಲ್ಲಿ ನುಸುಳ್ಕೋರು ಹೇಗೆ ಬರ್ತಾರೆ? ಅದನ್ನು ಬಿಟ್ಟು 2,000 ರೂಪಾಯಿ 3,000 ರೂಪಾಯಿಗೆ ಆಧಾರ್ ಕಾರ್ಡ್ ಸಿಗ್ತಾ ಇದೆ, ವೋಟರ್ ಐ ಡಿ ಸಿಗ್ತಾ ಇದೆ ಅಂದರೆ ನಮ್ಮ ಪೊಲೀಸ್ ವ್ಯವಸ್ಥೆ, ನಮ್ಮ ಕಾನೂನು ವ್ಯವಸ್ಥೆ ಎಲ್ಲಿಗೆ ಬಂದಿದೆ? ದಯವಿಟ್ಟು ಇದನ್ನೆಲ್ಲ ನಾವು ಪರಿಗಣನೆ ತಗೊಂಡು ಒಂದು ಕಠಿಣ ಕ್ರಮ ಕೈಗೊಂಡಲ್ಲಿ ಅವರವರ ದೇಶಗಳಲ್ಲಿ ಅವ್ರು ಇರ್ತಾರೆ. ಹಾಗೂ ಈ ಜಾಗದಲ್ಲಿ ಯಾವುದೇ ಅಕ್ರಮ ಬಾಂಗ್ಲಾ ನೆಲಸಿಗರಿಗೆ ನುಸುಳ್ಕೋರು ಯಾರೆಲ್ಲ ಬಂದಿದ್ದಾರೆ, ಅವ್ರು ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಬಾಂಗ್ಲಾದೇಶವ್ರಿಗಾಗಲಿ, ಬೇರೆ ದೇಶದವ್ರಿಗೆ, ಬೇರೆ ರಾಜ್ಯದವ್ರಿಗೆ ಇಲ್ಲಿ ಯಾವುದೇ ಸೂರು ಕೊಡಬಾರ್ದು. ಕನ್ನಡಿಗರಿಗೋಸ್ಕರ, ಕನ್ನಡಿಗರಿಗಾಗಿ ಅದೇನು ನಿರ್ಣಯ ತೊಗೊಳ್ತಾ ಇದ್ದಾರೆ ಕನ್ನಡಿಗರಿಗೋಸ್ಕರ ತೊಗೊಳ್ಳಿ ಅಂತ ಹೇಳಿ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ದೇಶ ಭಾರತ, ನನ್ನ ಬೇರು ಕನ್ನಡ. ಇದರಿಂದ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕನ್ನಡಿಗರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಕರ್ನಾಟಕ ಸರ್ಕಾರ. ಅದನ್ನು ಬಿಟ್ಟು ನಾನೊಬ್ಬ ಭಾರತೀಯ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ಬಾಂಗ್ಲಾ ಬಾರ್ಡ್ರಿಂದ ನುಸುಳ್ಕೊಂಡು ಕರ್ನಾಟಕಕ್ಕೆ ಬಂದು ಸೇರ್ಕೊಳ್ತಾ